ಪ್ಲೀಸ್. ಆಯ್ತು, ನೋಡಿದ್ರಾ ನನಗೆ ನನ್ನ ಮೋನಿ ಎಷ್ಟು ಹೆಲ್ಪ್ ಮಾಡ್ತಾ ಇದ್ದಾಳೆ ಅಂತ. ಜಾಣೆ. ಎತ್ಕೊಳ್ಳಪ್ಪ, ಇದು ಎತ್ಕೊಳ್ಳಪ್ಪ. ಅಯ್ಯೋ ಹೋಗ್ಬಿಟ್ಟು ಬಾ, ಹೋಗಮ್ಮ. ಮೋನಿಷ್ಕಾ ಬೇಬಿ, ಹಾಯ್. ಏನು ಮಾಡ್ತಿದ್ದೀರಾ? ಊಟನೇ ಕಾಣಿಸ್ತಾ ಇಲ್ಲ ತಟ್ಟೆಲಿ. ಕಾಣಿಸ್ತಿದೆ ನೋಡು. ಅಯ್ಯೋ ಅಯ್ಯೋ, ಕಾಣಿಸ್ತಿದೆ. ಏನು ಊಟ ಇವತ್ತು ಸ್ಪೆಷಲು? ಇವತ್ತು ಹಾಯ್, ಇದು ಬಂದು ಆಲ್ಮೋಸ್ಟ್ 1 ತಿಂಗಳ ಹಿಂದಿನ ವ್ಲಾಗ್. ಇದು 1 ತಿಂಗಳಿಂದ ಏನೇನೆಲ್ಲ ಆಯಿತು ಅದನ್ನು ಜಸ್ಟು ಒಂದೊಂದು ಸಣ್ಣ ಪುಟ್ಟ ಬಿಟ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ. ಆ್ಯಕ್ಚುಲಿ ಶಬರಿಮಲೆಗೆ ಸಂತೋಷ್ ಅವ್ರು ಹೊರಟಿದ್ರು. ಸಂಕ್ರಾಂತಿ ಹಬ್ಬದ ದಿವಸನೇ ಅವರು ಇರ್ಮುಡಿ ಕಟ್ಟಿ ಬಿಡ್ತಾರೆ. ಸೊ ಅದು ಹಿಂದಿನ 1-2 ದಿನ ಮುಂಚೆನೇ ಅವರು ಮಾಲೆ ಹಾಕಿದ್ರು. ಸೊ ಮನೆ ಕ್ಲೀನಿಂಗ್ ಕೆಲಸ ಅದು ಇದು ಅಂತ ನನಗೆ ಕಂಟಿನ್ಯೂಸ್ ಬ್ಯುಸಿ ಇದ್ದೆ. ಅದ್ರ ಜೊತೆಗೆ ಮೋನಿ ಯಾಕೋ ಸ್ವಲ್ಪ ಹುಷಾರು ತಪ್ಪಿದ್ಲು. ಯೂಶ್ವಲಿ ಅವ್ರು ಸಂಕ್ರಾಂತಿ ಹಬ್ಬ ಟೈಮಲ್ಲಿ ಯಾವಾಗ ಅವರು ಶಬರಿಮಲೆಗೆ ಹೊರಡ್ತಾರೋ ಆವಾಗ ಅವಳು ಸ್ವಲ್ಪ ಹುಷಾರು ತಪ್ತಾಳೆ. ಪ್ರತಿ ಒಂದು ಸಲ ಇರ್ಮುಡಿ ಟೈಮಲ್ಲೂ ಅವಳು ಸ್ವಲ್ಪ ಹುಷಾರು ತಪ್ಪಿರ್ತಾಳೆ, ಅವಳು ಆ್ಯಕ್ಟಿವ್ ಇರಲ್ಲ. ಸೊ ಅದೇ ಥರನೇ ಅವಳಿಗೆ ಒಂದು ಸ್ವಲ್ಪ ಕೋಲ್ಡೋ ಜ್ವರನೋ ಬಂದಿರುತ್ತೆ ಅಂತ ಅಂದ್ಕೊಂಡು ನಾವು ಕೂಡ ಸುಮ್ಮನೆ ಆದ್ವಿ. ಯಾಕೆ ಕೆಟ್ಟು ನನ್ನ ಜೊತೆ ನಾನೆಂತ ಮಾಡಿದೆ? ಸ್ವಾಮಿಯೇ ಅಯ್ಯಪ್ಪ, ಸ್ವಾಮಿಯಪ್ಪ ಅಯ್ಯಪ್ಪ, ಶರಣಮಪ್ಪ ಅಯ್ಯಪ್ಪ, ಕಾಪಾಡಪ್ಪ ಅಯ್ಯಪ್ಪ, ಬಂದೋಮಪ್ಪ ಅಯ್ಯಪ್ಪ, ಸ್ವಾಮಿಯೇ ಅಯ್ಯಪ್ಪ, ಪಾಲಾಭಿಷೇಕ ಪ್ರಿಯನೇ, ಅನ್ನದಾನ ಪ್ರಭುವೇ, ಶರಣಮಯ್ಯ, ಅನಾಥ ರಕ್ಷಕನೇ, ಓಂ ಸ್ವಾಮಿಯೇ ಶರಣಮಯ್ಯ, ಸ್ವಾಮಿಯೇ ಓಂ ಸ್ವಾಮಿಯೇ. ನೀ ತಗೋಪ್ಪ ಮನಿ ಹಚ್ಚಿದ್ರಿ ಹೊಡಿ ಸ್ವಾಮಿ, ಹೊಡಿ ಸ್ವಾಮಿ. ಅಯ್ಯಪ್ಪ ಶರಣಪ್ಪ, ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಮಪ್ಪ, ಬಂದೇವಪ್ಪ, ಗುರುವಿನ ಗುರುವೇ, ಕಾಪಾಡಪ್ಪ, ರಕ್ಷಿಸಪ್ಪ. ಹೇಳ್ಬಾರ್ದು, ಕೈ ಮುಗಿಬಾರ್ದು. ಇದು ಯಾಕೆ ಅವಳು ಮುಗಿತಾಳಂತೆ ನಾನು ಕೈ ಮುಗಿಬಾರ್ದು ಅಂತ. ಅದನ್ನೇ ಅಯ್ಯಪ್ಪ ಶರಣಪ್ಪ, ಸ್ವಾಮಿ ಅಯ್ಯಪ್ಪ, ಶರಣಪ್ಪ ಅಯ್ಯಪ್ಪ, ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ, ಸ್ವಾಮಿಯಪ್ಪ. ಸಾಕು. ಇನ್ನು ಆ ಟೈಮಲ್ಲಂತೂ ಇರ್ಮುಡಿ ಟೈಮಲ್ಲಿ ನನಗೆ ಒಂದೇ ಒಂದು ಫೋಟೋ ಕೂಡ ತಕ್ಕೊಳ್ಳೋಷ್ಟು ಪೇಷನ್ಸೇ ಇರಲಿಲ್ಲ. ತುಂಬ ಹರಿಬರಿಲಿದ್ದೆ. ಸೊ ಒಂದು ಸ್ವಲ್ಪ ಕೆಲಸ ಜವಾಬ್ದಾರಿಗಳಿರುತ್ತಲ್ಲ, ಸೊ ಆ ಇದರಲ್ಲೇ ಬ್ಯುಸಿಯಲ್ಲೇ ಓಡಾಡ್ತಾ ಇದ್ದೆ. ಅದಾಗಿದ್ದು ನೆಕ್ಸ್ಟು ಹಾಗೆ ನನ್ನ ಫ್ರೆಂಡ್ ಮನೆಗೆ ಅಂಗಿಯಿಂದ ಹಾಗೆ ಅವ್ರ ಮನೆಗೆ ಬಂದೆ. ಒಂದು ಸ್ವಲ್ಪ ನಾನು ತುಂಬ ಬ್ಯುಸಿಯಾಗೇ ಇದ್ದೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ ಅಂತ ಅವ್ರ ಮನೆಗೂ ಹಾಗೆ ಬಂದೆ. ಮೋನಿನ ನಮ್ಮ ಅಪ್ಪ ಮನೆಗೆ ಕಳಿಸಿದ್ದೆ. ನೆಕ್ಸ್ಟು ಇವ್ರ ಮನೆ ಮುಗಿಸ್ಕೊಂಡು ಹಾಗೆ ಮೋನಿನ ಕರ್ಕೊಂಡು ನಮ್ಮ ಮನೇಲಿ ಎಳ್ಬೀರೋಣ ಮತ್ತು ಸಾಯಂಕಾಲ ಜ್ಯೋತಿ ಟೈಮಲ್ಲಿ ದೀಪ ಹಚ್ಚಬೇಕು. ಸೊ ಹಾಗಾಗಿ ವಾಪಸ್ ನಾನು ಮನೆಗೆ ಬಂದೆ. ಮನೆಗೆ ಬಂದು ಮೋನಿ ಕೈಲಿ ಎಳ್ಬೀರಿಸಿದ್ವಿ. ಬಾ ತಟ್ಟೆ ಇಸ್ಕೊಂಬ, ತಟ್ಟೆ 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 ಮಾತ್ರ ಇಸ್ಕೊಂಬ. ಹ್ಯಾಪಿ ಸಂಕ್ರಾಂತಿ ಆಂಟಿ. ನಡಿ. ಏನು ಮಾಡ್ತಾ ಇದೆಯಾ ಅಂತ, ಯಾವ ಫೋರ್ಸಲ್ಲಿ ನೀವು ಮಲಗಿದ್ಯಾ ಅಂತ ನೋಡ್ತಾ ಇದ್ದೀನಿ. ಇವತ್ತೊಂದು ಮದುವೆ ಫಂಕ್ಷನ್ ಇದೆ. ಸೊ ಮದುವೆ ಫಂಕ್ಷನ್ಗೆ
ನಾನು ಮೋನಿ ಮತ್ತು ಮಾವ ಎಲ್ಲರೂ ಹೋಗ್ತಾಯಿದ್ದೀವಿ. ನಾನು ಮೋನಿಗೆ ರೆಡಿ ಮಾಡೋ ತನಕ ಅವಳ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ, ಹೆಂಗೆ ಹಾಕೊಂಡು ಓಡಾಡ್ತಾ ಇದ್ದಾಳೆ. ಇನ್ನೂ ನಾನು ರೆಡಿಯಾಗಿಲ್ಲ, ಆದರೂ ಇವಳು ಸುಮ್ಮನಿರ್ತಾನೇ ಇಲ್ಲ. ಮದುವೆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಆ್ಯಂಡ್ ನಾನೇ ಮನೇಲಿ ತುಪ್ಪ ಕಾಯಿಸಿದ್ದೆ. ಸೊ ಚೆನ್ನಾಗಿ ಅದು ಮರಳಾಗಿ ಎಲ್ಲ ಕಟ್ಟಿತ್ತು. ಸೊ ಅದು ನೋಡೋಕ್ಕೇನೋ ಒಂಥರ ಖುಷಿ, ಒಂಥರ ನನಗೆ ನನ್ನ ಮೇಲೆ ಪ್ರೌಡ್. ಎಲ್ಲ ಒಂದೊಂದೇ ಕಲಿತಾ ಇದ್ದೀನಿ, ನಾನೇನು ಎಕ್ಸ್ಪರ್ಟ್ ಅಲ್ಲ, ನಾನು ಇದನ್ನೆಲ್ಲ ಕಲಿತು ಇರಲಿಲ್ಲ. ಎಲ್ಲ ಮದುವೆ ಆದಮೇಲೆ ನಾನೆಲ್ಲ ಒಂದೊಂದೇ ಕಲಿತಾ ಇರೋದಷ್ಟೇ. ಅದಾದಮೇಲೆ ಮಲ್ಲೇಶ್ವರಮಲ್ಲಿ ದೇವ್ರನ್ನೆಲ್ಲ ಕೂರಿಸಿದ್ರು. ಸೊ ಅಲ್ಲಿಗೆ ಹೋಗಿದ್ವಿ. ಮಧ್ಯ ಅಲ್ಲಿ ಇಲ್ಲಿ ಓಡಾಟ ಸ್ವಲ್ಪ ಇತ್ತು. ಈ ಜನವರಿ ತಿಂಗಳು ಸ್ವಲ್ಪ ಇದರಲ್ಲೇ ಬ್ಯುಸಿಯಾಗಿ ಹೋಗಿದ್ದೆ. ಇನ್ನು ನಮ್ಮ ಅತ್ತೆ ಆರತಿ ಮಾಡ್ತೀವಿ ಅಂತ ಹರಸ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ ನಾನು ತಂಬಿಟ್ಟು ಆರತಿನ ಎತ್ಕೊಂಡಿದ್ದೆ. ನಾವು ಎತ್ಕೊಂಡಿದ್ವಿ ಅಂತ ಮೋನಿ ನಾನು ಎತ್ಕೋಬೇಕು ಅಂತ ಹೇಳಿ ಅವಳು ಗಲಾಟೆ ಮಾಡ್ತಾಯಿದ್ಲು. ಸೊ ಅದಾದಮೇಲೆ ದೆನ್ ಮೋನಿಗೆ ಮತ್ತೆ ತುಂಬ ಹುಷಾರಿರಲಿಲ್ಲ. ಸೊ ನಾವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ವಿ. ಅವಳನ್ನ ಒಂದು 3 ದಿನ ಅಡ್ಮಿಟ್ ಮಾಡಿದ್ವಿ. ಓಕೆ ಫೈನ್, ಇವಾಗ ಏನೂ ತೊಂದರೆ ಇಲ್ಲ. ಇನ್ನೊಂದು ವಾರ ಆದಮೇಲೆ ಮತ್ತೆ ಫಾಲೋಅಪ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಸದ್ಯಕ್ಕಂತೂ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹೀಗೆ 1 ತಿಂಗಳು ಪೂರ್ತಿ ಅವಳಿಗೆ ಜ್ವರ ಬಿಟ್ಟು ಬರೋದು. ಸೊ ಎಷ್ಟು ಮೆಡಿಸಿನ್ಸ್ ಕೊಟ್ಟೆ. ಸೊ ಮೆಡಿಸಿನ್ಸ್ ಕೊಟ್ಟು 1 ತಿಂಗಳಿಂದ ಪಾಪ ಅವಳಿಗೆ ಬೇಜಾರಾಗೋಗಿದೆ ಕುಡಿದು. ಸೊ ಇದೆಲ್ಲ ಆದಮೇಲೆ ನಾನೇ ಸ್ವಲ್ಪ ಹುಷಾರು ತಪ್ಪೋ ಥರ ಆಗೋಗ್ಬಿಟ್ಟಿತ್ತು. ಬಿಕಾಸ್ ರಾತ್ರಿ ಎಲ್ಲ ನಿದ್ದೆ ಇರ್ತಾ ಇರಲಿಲ್ಲ. ಅಂದರೆ ಅವ್ಳಿಗೆ ಹುಷಾರಿಲ್ಲ ಅಂದರೆ, ಮಕ್ಳಿಗೆ ಹುಷಾರಿಲ್ಲ ಅಂದರೆ ರಾತ್ರಿ ಎಲ್ಲ ನಿದ್ದೆನೇ ಕೊಡೋದಿಲ್ಲ ಮಕ್ಕಳು. ಸೊ ಅಂಥದ್ರಲ್ಲಿ ನಿದ್ದೆ ಇರೋದಿಲ್ಲ, ನಮಗೆ ಮೈಂಡೇ ಸರಿ ಇರೋದಿಲ್ಲ, ಯಾವ ಕೆಲಸನೂ ಆಗೋದಿಲ್ಲ. ಸೊ ಈ ಥರ ಆಗುತ್ತೆ. ಸೊ ನಾವು ಹುಷಾರು ತಪ್ಪಿಟ್ರೆ ಅದನ್ನು ಯಾರು ನೋಡ್ತಾರೆ ನಮ್ಮನ್ನೂ. ಈಗ ಎಲ್ಲ ಬ್ಯಾಕ್ ಟು ನಾರ್ಮಲ್ ಲೈಫಿಗೆ ಬರ್ತಾ ಇದ್ದೀನಿ. ಈಗ ಮತ್ತೆ ಅಡ್ಜಸ್ಟ್ ಆಗ್ತಾಯಿದ್ದೀನಿ. ಎಲ್ಲ ನನ್ನ ಸ್ಟ್ರೆಸ್ಸು, ಸುಸ್ತು ಎಲ್ಲ ಈಗ ಸ್ವಲ್ಪ ಕಮ್ಮಿ ಆಗ್ತಾಯಿದೆ. ಈಗ ಎಲ್ಲ ಖುಷಿಯಾಗಿ ಊಟ ಮಾಡಿಕೊಂಡು ಸದ್ಯಕ್ಕಂತೂ ನೆಮ್ಮದಿಯಾಗಿದ್ದೀನಿ. ಐ ಹೋಪ್ ಮೋನಿ ಬೇಗ ಹುಷಾರಾಗ್ತಾಳೆ ಅಂತ. ಇದೇ ಥರ ಮತ್ತೆ ನಾನು ಕಂಟಿನ್ಯೂಸ್ ಆಗಿ ವ್ಲಾಗ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಮೋಸ್ಟ್ 1 ತಿಂಗಳಿಂದ ಅಂದ್ಕೋತಾ ಇದ್ದೆ ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ. ಕ್ಯಾರೆಟ್ನ ಕೂಡ ಇಟ್ಕೊಂಡು ಆಗಲೇ 1 ವಾರದ ಮೇಲೆ ಆಗೋಯಿತು. ಇವತ್ತು ಟೈಮ್ ಸಿಕ್ತು. ಸೊ ಅದಕ್ಕೋಸ್ಕರ ಇವತ್ತು ಕ್ಯಾರೆಟ್ ಹಲ್ವಾ ಮಾಡೋಣ ಅಂತೆಲ್ಲ ರೆಡಿ ಮಾಡಿಕೊಂಡೆ. ಒಂದು ದೇವರಿಗೆ ನೈವೇದ್ಯಕ್ಕೋಸ್ಕರ, ಇವತ್ತು ಶನಿವಾರ ಅಲ್ವಾ, ವಾರ ಮಾಡಿ ಒಂದು ಪ್ರಸಾದ ಮಾಡಿಬಿಡೋಣ ಅಂತ. ಈ ಕ್ಯಾರೆಟ್ ಹಲ್ವಾ ಮಾಡೋದು ತುಂಬಾ ಈಸಿ, ಬಟ್ ತುರಿಯೋದು ಕೆಲಸ ಮಾತ್ರ ತುಂಬಾ ಕಷ್ಟ. ಅದು ಆಲ್ಮೋಸ್ಟ್ 1 kg ನಾನು ತುರಿದಿದ್ದೀನಿ. ಕೈಯೆಲ್ಲ ನೋವು ಬಂದುಬಿಡ್ತು. ಅದು ತುರಿದು ಯಾರಾದರೂ ಕೊಟ್ಟರೆ ಟಕ್ ಅಂತ ಮಾಡಿಬಿಡ್ಬೋದು. ಈಗ ನಾನು ಕುಕ್ಕರಲ್ಲಿ ಕ್ಯಾರೆಟು ಮತ್ತು ಹಾಲನ್ನ ಹಾಕಿ, ಬರೀ ಇಷ್ಟೇ 2 ಐಟಮು, ಕ್ಯಾರೆಟು ಮತ್ತು ಹಾಲನ್ನ ಹಾಕಿ ಚೆನ್ನಾಗಿ ಒಂದು 4-5 ವಿಸಿಲ್ ಬೇಯಿಸ್ಕೊಂಡಿದ್ದೀನಿ. ಈಗ ಏನಿದೆ ಆ ಹಾಲಿನ ಅಂಶ, ಅದು ಫುಲ್ಲು ಎಲ್ಲ ಹಾಲಿನ ಅಂಶ ಎಲ್ಲ ಹಿಂಗಬೇಕು. ಸೊ ಅದ್ರ ಜೊತೆಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ನಿಮ್ಮ ಟೇಸ್ಟ್ ಅನುಸಾರ, ನಾನು ಟೇಸ್ಟ್ ನೋಡೋಂಗಿಲ್ಲ. ಸೊ ಒಂದು ಗೆಸ್ ಮೇಲೆ ನಾನು ಹಾಕಿದೆ ಸಕ್ಕರೆನ. ಅದು ಏನಿದೆ ಇವಾಗ ಪಾಕ ಏನಿದೆ ಅದು ಫುಲ್ಲು ಕಂಪ್ಲೀಟಾಗಿ ಡ್ರೈ ಆಗಬೇಕು. ಸೊ ಅಲ್ಲಿ ತನಕ ಇದು ಕುದೀತಾನೆ ಇರಬೇಕು. ಒಂದು ಸ್ವಲ್ಪ ಡ್ರೈ ಆದಮೇಲೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿ ಕರೆದಿರ್ತೀವಿ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಕಂಪ್ಲೀಟ್ ತಿಕ್ಕಾಗಿ ತುಪ್ಪ ಬಿಡಬೇಕು. ಅಷ್ಟು ತಿಕ್ಕಾಗಿ ಚೆನ್ನಾಗಿ ಹುರ್ಕೊಂಡ್ರೆ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗೇ ಬರುತ್ತೆ. ಸೊ ದೇವರಿಗೆ ಪ್ರಸಾದ ಇಟ್ಟು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ಬಾಯ್.